ರಾಜಕಾಲುವೆ ಒತ್ತುವರಿ ಮಾಡಿದವರಿಗೆ ಶಾಕ್ ಕೊಟ್ಟ ಬಿಬಿಎಂಪಿ ಅಧಿಕಾರಿಗಳು. ಬಿಬಿಎಂಪಿ ಕೈಗೊಂಡ ನಿರ್ಧಾರದಿಂದ ಒತ್ತುವರಿಕೋರರಿಗೆ ಶುರುವಾಯಿತು ನಡುಕ. ಇವತ್ತು ಎಲ್ಲೆಲ್ಲಿ ಗರ್ಜಿಸಲಿವೆ ಜೆಸಿಬಿಗಳು? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದಂಡು ದಾಳಿ ಜೊತೆ ಬಂದಂತ ಅಧಿಕಾರಿಗಳು ರಾಜಕಾಲುವೆಯ ಹದ್ದು ಮೀರಿ ಕಟ್ಟಿದಂತಹ ಕಟ್ಟಡಗಳ ಮೇಲೆ ನಿನ್ನೆ ಸವಾರಿ ಮಾಡಿದ್ರು. ದಾಳಿ ಮಾಡುವುದಕ್ಕಾಗಿ ಕಾಲು ಕಿರಿತಾ ಇದ್ದಂತಹ ಜೆಸಿಬಿ ಎಲ್ಲವನ್ನ ಧ್ವಂಸ ಮಾಡಿಬಿಟ್ಟು ಕೂಡಿಟ್ಟು ಕಟ್ಟಿದಂತಹ ಕನಸಿನ ಮನೆ, ಕೋಟಿ ಖರ್ಚು ಮಾಡಿ ಕಟ್ಟಿದಂತಹ ಕಾಂಪ್ಲೆಕ್ಸ್, ಮೆಡಿಕಲ್ ಸ್ಟೋರ್, ಸಲೂನ್ ಶಾಪ್ ಹೀಗೆ ಎಲ್ಲವನ್ನ ಜೆಸಿಬಿಗಳು ಕ್ಷಣ ಮಾತ್ರದಲ್ಲೇ ಕೆಡವಿ ಹಾಕಿದ್ವು. ಇದೀಗ ಬಿಬಿಎಂಪಿಯ ಇದೇ ಆಪರೇಷನ್ ಒತ್ತುವರಿಕೋರರ ಬುಡ ನಡುಗಿಸ್ತಾ ಇದ್ದು, ರಾಜಕಾಲುವೆ ಮೇಲೆ ಅಕ್ರಮವಾಗಿ ಕಟ್ಟಡ ಏರಿಸಿದವರು ಏದುಸಿರು ಬಿಡುತ್ತಿದ್ದಾರೆ. ಮಹದೇವಪುರ ವಲಯದ ಚಿನ್ನಪ್ಪನಹಳ್ಳಿ ಕೆರೆಯಿಂದ ಮುನೇನುಕುಳಲು ಕೆರೆಗೆ ಹಾದು ಹೋಗುವ ರಾಜಕಾಲುವೆಯನ್ನು ಒತ್ತುವರಿ ಮಾಡಲಾಗಿತ್ತಂತೆ. ಅದಕ್ಕೆ ನಿನ್ನೆ ಮಹದೇವಪುರ ವಲಯದ ಮುಖ್ಯ ಅಭಿಯಂತರರು ಬಸವರಾಜು ಕಬಾಡೆ ಪೊಲೀಸ್ ಫೋರ್ಸ್ನೊಂದಿಗೆ ಆಗಮಿಸಿ ಒತ್ತುವರಿ ತೆರವು ಮಾಡಿಸಿದರು. ಜಲದಾಳಿಯಿಂದ ಮೈಕೊಡವಿ ಎದ್ದು ನಿಂತ ಬಿಬಿಎಂಪಿ ರಾಜಕಾಲುವೆ ಒತ್ತುವರಿ ಮಾಡಿದವರಿಗೆ ಜೆಸಿಬಿ ಶಾಕ್ ನೀಡಿದೆ. ಮಹಾಮಳೆ ಹೊಡೆತಕ್ಕೆ ಬೆಂಗಳೂರು ತಂಡ ಹೊಡಿತಾ ಇದ್ದಂತೆ ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಕಟ್ಟಿರುವಂತಹ ಮನೆ ಕಟ್ಟಡಗಳನ್ನು ತೆರವು ಮಾಡುತ್ತಿದ್ದಾರೆ. ನಿನ್ನೆ ಮಹದೇವಪುರ ವಲಯದಲ್ಲಿ ಬಿಬಿಎಂಪಿ ಪಡೆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದೆ. ಚಿನ್ನಪ್ಪನಹಳ್ಳಿ ಕೆರೆಯಿಂದ ಮುನೇನುಕುಳಲು ಕೆರೆ ನಡುವಿನ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದವರಿಗೆ ಶಾಕ್ ಕೊಟ್ಟಿದ್ದಾರೆ. ಸಲೂನ್, ಮೆಡಿಕಲ್ ಶಾಪ್ ಸೇರಿದಂತೆ ಅಪಾರ್ಟ್ಮೆಂಟ್ಗಳ ಕಾಂಪೌಂಡ್ಗಳನ್ನು ಬಿಬಿಎಂಪಿ ಅಧಿಕಾರಿಗಳು ಧ್ವಂಸ ಮಾಡಿದ್ದಾರೆ. ಮಾರತ್ಹಳ್ಳಿಯ ಸ್ಪೈಸ್ ಗಾರ್ಡನ್ನಲ್ಲೂ ಒತ್ತುವರಿಕೋರರಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದು, ಜೆಸಿಬಿ ಹಿಟಾಚಿ ಮೂಲಕ ರಾಜಕಾಲುವೆ ಮೇಲೆ ನಿರ್ಮಿಸಿದ ಕಟ್ಟಡಗಳನ್ನು ಪುಡಿ ಪುಡಿ ಮಾಡಿದರು. ಮಹದೇವಪುರದ ಬಸವನಗರದ ಗೋಪಾಲನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿ ನಿರ್ಮಿಸಿದಂತಹ ಗ್ರೌಂಡ್ಸ್ನಲ್ಲಿ 28 ಅಡಿ ಜಾಗ ವಶಕ್ಕೆ ಪಡೆದರು. ಇಂದು ಕೂಡ ಮಹದೇವಪುರ ಮತ್ತು ಯಲಹಂಕ ವಲಯದಲ್ಲಿ ಜೆಸಿಬಿಗಳು ಘರ್ಜಿಸಲಿದ್ದು, ಅರ್ಧಕ್ಕೆ ನಿಂತ ತೆರವು ಕಾರ್ಯಾಚರಣೆ ಮುಂದುವರಿಯಲಿದೆ. ರಾಜಕಾಲುವೆ ಒತ್ತುವರಿ ಮಾಡಿ ಕಟ್ಟಿರುವಂತಹ ಸರಿಸುಮಾರು 691 ಕಟ್ಟಡ ಮತ್ತು ಕಾಂಪೌಂಡ್ಗಳನ್ನು ಈ ಹಿಂದೆಯೇ ಮಾರ್ಕ್ ಮಾಡಲಾಗಿದ್ದು, ಇಂದು ಪಾಪಯ್ಯ ರೆಡ್ಡಿ, ಶಾಂತಿನಿಕೇತನ ಲೇಔಟ್, ಯಲಹಂಕ ಮತ್ತು ಮಹದೇವಪುರದಲ್ಲಿ ಮತ್ತೆ ಜೆಸಿಬಿಗಳು ಘರ್ಜನೆ ಮುಂದುವರಿಸಲಿವೆ. ಸದ್ಯ ಧ್ವಂಸವಾಗ್ತಾ ಇರುವ ಬಹುತೇಕ ಮನೆಗಳು ಬಡ ಮಧ್ಯಮ ವರ್ಗಕ್ಕೆ ಸೇರಿದವರದ್ದು. ಆದರೆ ಬಾಗ್ಮನೆ ವರ್ಲ್ಡ್ ಟೆಕ್ನಾಲಜಿ ಸೆಂಟರ್ನೊಳಗೆ ಎಕೋ ಸ್ಪೇಸ್ನೊಳಗೂ ರಾಜಕಾಲುವೆ ಒತ್ತುವರಿ ಮಾಡಲಾಗಿದೆ. ಅದನ್ನು ತೆರವು ಮಾಡೋದಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರಂತೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ, ಅವರ ಅನುಮತಿ ಇಲ್ಲದೆ ರಾಜಕಾಲುವೆ ಮೇಲೆ ಕಟ್ಟಡ ನಿರ್ಮಿಸುವುದಕ್ಕೆ ಅಸಾಧ್ಯ. ಆದರೆ ಕಟ್ಟಡ ನಿರ್ಮಿಸುವಾಗ ತೆಪ್ಪಗಿದ್ದವರು ಈಗ ಹೀರೋಗಳ ರೀತಿ ಎಲ್ಲವನ್ನ ಕೆಡವುತ್ತಿದ್ದಾರೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಬಿಬಿಎಂಪಿ ನಡೆಸ್ತಾ ಇರುವಂತಹ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಕ್ಕೆ ಕಟ್ಟಡ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕಾಲುವೆ ಮೇಲೆ ನಿರ್ಮಿಸಿರುವಂತಹ ಕಟ್ಟಡಗಳ ತೆರವು ಮಾಡಲಾಗ್ತಾ ಇದೆ. ಕಟ್ಟಡ ನಿರ್ಮಿಸುವಾಗ ಪ್ಲಾನ್ ಕೊಟ್ಟಾಗ ಬಿಬಿಎಂಪಿಗೆ ಗೊತ್ತಾಗ್ಲಿಲ್ವಾ? ನಾವೆಲ್ಲ ಟ್ಯಾಕ್ಸ್ ಕಟ್ಟಿದ್ದೇವೆ, ಆಗ ಯಾರೂ ಕೇಳಿಲ್ಲ, ಈಗ ಬಂದು ಡೆಮಾಲಿಷನ್ ಮಾಡುತ್ತಿದ್ದಾರೆ, ತಪ್ಪು ಯಾರದ್ದು ಅಂತ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒತ್ತುವರಿದಾರರಿಗೆ ಬಿಬಿಎಂಪಿ ಬರೆ ಎಳೆದಿದೆ. ದೊಡ್ಡಾನೆಗುಂದಿ ರಸ್ತೆಯ ಬಾಗ್ಮನಿ ವರ್ಲ್ಡ್ ಟೆಕ್ನಾಲಜಿ ಸೆಂಟರ್ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದೆ. ಒತ್ತುವರಿ ತೆರವು ಮಾಡಲು ಬಂದಂತಹ ಜೆಸಿಬಿ ತಡೆದು ಸಿಬ್ಬಂದಿ ಆಕ್ರೋಶ ಹೊರಹಾಕಿದರು. ಜೆಸಿಬಿಯನ್ನು ಒಳಗೆ ಬಿಡಲು ಟೆಕ್ ಪಾರ್ಕ್ ಸಿಬ್ಬಂದಿ ನಿರಾಕರಿಸಿದರು. ಈ ವೇಳೆ ಬಿಬಿಎಂಪಿ ಸಿಬ್ಬಂದಿ ಹಾಗೂ ಟೆಕ್ ಪಾರ್ಕ್ ಸಿಬ್ಬಂದಿ ನಡುವೆ ವಾಗ್ವಾದವೇ ನಡೆಯಿತು. ರಾಜಕಾಲುವೆ ಒತ್ತುವರಿ ಮಾಡಿದವರಿಗೆ ಕಂದಾಯ ಇಲಾಖೆ ನೋಟಿಸ್ ನೀಡಿದರೂ ಡೋಂಟ್ ಕೇರ್ ಎನ್ನಲಾಗುತ್ತದೆ. ಬೆಂಗಳೂರಿನ ಮಹದೇವಪುರದಲ್ಲಿ ನಡೀತಾ ಇರುವಂತಹ ಒತ್ತುವರಿ ತೆರವು ಕಾರ್ಯಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಕಾರ್ಯಾಚರಣೆಗೆ ಮಾಲೀಕರಿಂದ ವಿರೋಧ ವ್ಯಕ್ತವಾಗುವ ಕಾರಣಕ್ಕೆ ಬಿಗಿ ಭದ್ರತೆಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ತೆರವು ಕಾರ್ಯದ ವೇಳೆ ಜನರು ಕೂಡ ಜಮಾಯಿಸ್ತಾ ಇರುವುದರಿಂದ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನು ಪಡುತ್ತಿದ್ದಾರೆ. ಯಾರೇ ರಾಜಕಾಲುವೆ ಒತ್ತುವರಿ ಮಾಡಿದ್ರೂ ತೆರವು ಮಾಡ್ತೇವೆ, ಯಾವುದೇ ಒತ್ತಡಕ್ಕೆ ಮಣಿಯದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ರಾಜಕಾಲುವೆ ಒತ್ತುವರಿ ಕಾರ್ಯಾಚರಣೆಯಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ. ಅಧಿಕ ಮಳೆಯಿಂದ ಎಲ್ಲರಿಗೂ ತೊಂದರೆಯಾಗಿದೆ ಎಂದರು. ಇದಷ್ಟೇ ಅಲ್ಲ, ಈ ಕಾರ್ಯಾಚರಣೆ ಆರಂಭವಾಗಿದೆ, ನಿಲ್ಲುವುದಿಲ್ಲ ಅಂತ ಖಡಕ್ ಆಗಿ ಹೇಳಿದರು.
ಮಳೆ ನಿಂತರೂ ನಿಲ್ಲದ ಸಂಕಷ್ಟ. ಸೇತುವೆ ದಾಟುವಾಗ ಇಬ್ಬರು ನೀರುಪಾಲು. ಬೆಳಗಾವಿ ಜಿಲ್ಲೆಯ ಮುಸುಗುಪ್ಪಿ ಗ್ರಾಮಕ್ಕೆ ಸುತ್ತುವರಿದ ಘಟಪ್ರಭಾ. ಹೊಳೆಬಸವೇಶ್ವರನಿಗೆ ಮಲಪ್ರಭಾ ಜಲ ದಿಗ್ಬಂಧನ ಹಾಕಿದ ಹೇಗೆ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸೇತುವೆ ದಾಟುವಾಗ ಇಬ್ಬರು ನೀರುಪಾಲಾದಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕೊರ್ಲಕುಂಟೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಓಬಳೇಶ್ ಮತ್ತು ಕುಮಾರ್ ನೀರುಪಾಲಾಗಿದ್ದಾರೆ. ಅದೃಷ್ಟವಶಾತ್ ಮಂಜುನಾಥ್ ಎಂಬಾತ ಪಾರಾಗಿದ್ದಾನೆ. ನಿನ್ನೆ ರಾತ್ರಿ ಬೈಕ್ನಲ್ಲಿ ಸೇತುವೆ ದಾಟುವಾಗ ಅವಘಡ ಸಂಭವಿಸಿದ್ದು, ನೀರುಪಾಲಾದವರಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯ ಮುಂದುವರೆದಿದೆ. ಘಟಪ್ರಭಾ ರೌದ್ರಾವತಾರಕ್ಕೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮುಸುಗುಪ್ಪಿ ಗ್ರಾಮ ಜಲದಾಳಿಗೆ ತುತ್ತಾಗಿದೆ. ಇಡೀ ಗ್ರಾಮಕ್ಕೆ ಘಟಪ್ರಭಾ ನದಿ ನೀರು ಸುತ್ತುವರೆದಿದ್ದು, ಜನರು ಮನೆಗಳನ್ನು ಖಾಲಿ ಮಾಡಿ ಊರು ತೊರೆದಿದ್ದಾರೆ. ಇದುವರೆಗೂ ಸ್ಥಳಕ್ಕೆ ಭೇಟಿ ನೀಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿರುವಂತಹ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮುಸುಗುಪ್ಪಿ ಗ್ರಾಮಕ್ಕೆ ಜಲ ದಿಗ್ಬಂಧನ ಹಾಕಿರುವಂತಹ ಘಟಪ್ರಭಾ ನದಿ ಗ್ರಾಮದ 10 ಮನೆಗಳಿಗೆ ನೀರು ನುಗ್ಗಿ ಅಯೋಮಯವಾಗಿದೆ. ಗ್ರಾಮದ ಲಕ್ಷ್ಮೀದೇವಿ ದೇವಸ್ಥಾನಕ್ಕೂ ಘಟಪ್ರಭಾ ಜಲ ದಿಗ್ಬಂಧನ ಹಾಕಿದ್ದು, ಇನ್ನಷ್ಟು ನೀರು ಏರಿಕೆಯಾದರೆ ಗ್ರಾಮದ ಅಂಬೇಡ್ಕರ್ ಕಾಲೋನಿ ಮುಳುಗುವ ಭೀತಿ ಉಂಟಾಗಿದೆ. ಗ್ರಾಮಸ್ಥರು ಘಟಪ್ರಭಾ ರೌದ್ರಾವತಾರಕ್ಕೆ ಆತಂಕಗೊಂಡಿದ್ದು, ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಮೈದುಂಬಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕಲ್ಲೋಲ ಯಡೂರ ಸೇತುವೆ ಮುಳುಗಡೆಯಾಗಿದ್ದು, 2 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. 2 ಗ್ರಾಮಗಳನ್ನು ಸಂಪರ್ಕಿಸುವ ಸೇತುವೆ ಮುಳುಗಡೆಯಾದ ಹಿನ್ನೆಲೆಯಲ್ಲಿ 30 ಕಿಲೋಮೀಟರ್ ಸುತ್ತು ಹಾಕಿ ವಾಹನ ಸಂಚಾರ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು, ಖಾನಾಪುರ ತಾಲೂಕಿನಾದ್ಯಂತ ಅವಾಂತರಗಳು ಕೂಡ ಮುಂದುವರೆದಿವೆ. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿ ಮೈದುಂಬಿ ಹರಿತಾ ಇದ್ದು, ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ಮಾರುತಿ ಮಂದಿರ ಸಂಪೂರ್ಣ ಜಲಾವೃತವಾಗಿದೆ. 1 ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ದೇವಸ್ಥಾನ ಜಲಾವೃತಗೊಂಡಿದ್ದು, ನಿನ್ನೆ ರಾತ್ರಿಯಿಂದಲೇ ಮಾರುತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಬಾಗಲಕೋಟೆಯಲ್ಲಿ ಮಹಾಮಳೆಗೆ ಅವಾಂತರಗಳ ಸರಮಾಲೆಯೇ ಮುಂದುವರೆದಿದ್ದು, ಘಟಪ್ರಭಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿದಿದೆ. ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದ ಐತಿಹಾಸಿಕ ಹೊಳೆಬಸವೇಶ್ವರ ದೇವಸ್ಥಾನ ಜಲಾವೃತವಾಗಿದ್ದು, ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ದೇವಸ್ಥಾನದೊಳಗೆ 4 ಅಡಿಯಷ್ಟು ನೀರು ನಿಂತಿದ್ದು, ಇಡೀ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಉಂಟಾಗಿದೆ. ಘಟಪ್ರಭಾ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದು, ನದಿ ಅಬ್ಬರಕ್ಕೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ ಬಳಿ ಸೇತುವೆ ಮುಳುಗಡೆಯಾಗಿದೆ. ಮಿರ್ಜಿ ಹಾಗೂ ಮಹಾಲಿಂಗಪುರಕ್ಕೆ ರಸ್ತೆ ಸಂಪರ್ಕ ಸ್ಥಗಿತಗೊಂಡಿದ್ದು, ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನದಿ ನೀರು ನುಗ್ಗಿ 100 ಎಕರೆ ಕಬ್ಬು ಬೆಳೆ ಕೂಡ ಹಾನಿಯಾಗಿದ್ದು, ಮುಧೋಳ ರಬಕವಿಬ್ಬನಹಟ್ಟಿ ತಾಲೂಕಿನಲ್ಲಿ ನೆರೆ ಆತಂಕ ಎದುರಾಗಿದೆ. ಘಟಪ್ರಭಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತಹ ಕಾರಣ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ, ಮುಧೋಳ ಹಾಗೂ ಬೀಳಗಿ ತಾಲೂಕಿನಲ್ಲಿ ಪ್ರವಾಹದ ಭೀತಿ ಹೆಚ್ಚಿದೆ. ನದಿ ತೀರದ 69 ಗ್ರಾಮಗಳ ವ್ಯಾಪ್ತಿಯಲ್ಲಿ ಪ್ರವಾಹದ ಆತಂಕ ಎದುರಾಗಿದ್ದು, ಈಗಾಗಲೇ ಮುಧೋಳ ತಾಲೂಕಿನ ಕೆಲ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತವಾಗಿದೆ. ಮಿರ್ಜಿ, ಚನ್ನಾಳ, ಜಾಲಿಬೇರ, ಜೀರಗಾಳ, ಇಂಗಳಗಿ, ಜಂಬಗಿ ಕಿಡಿ, ಕಸಬಾ ಜಂಬಗಿಯಲ್ಲಿ ಸೇತುವೆಗಳು ಜಲಾವೃತವಾಗಿದ್ದು, ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ತಾಲೂಕು ಆಡಳಿತ ಮಂಡಳಿ ಅನೌನ್ಸ್ ಮಾಡಿ ಸೂಚನೆ ಹೊರಡಿಸಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿದಾರುವಂತಹ ನಿರಂತರ ಮಳೆಗೆ ಜನರು ಹೈರಾಣಾಗಿದ್ದಾರೆ. ಗಂಗಾವಳಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಗ್ರಾಮದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು, ಸುಮಾರು 20ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. 15 ದಿನಗಳ ಹಿಂದೆ ಈ ಸೇತುವೆ ದಾಟಲು ಹೋಗಿ ಲಾರಿಯೊಂದು ಮುಳುಗಡೆಯಾಗಿತ್ತು. ಮತ್ತೆ ಅನಾಹುತ ಸಂಭವಿಸದ ಹಾಗೆ ಬ್ಯಾರಿಕೇಡ್ ಹಾಕಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಸಂಕಷ್ಟಗಳು ಮಾತ್ರ ನಿಂತಿಲ್ಲ. ಹಳ್ಳ ತುಂಬಿ ಹರಿದ ಪರಿಣಾಮ ಸಾವಿರಾರು ಎಕರೆ ಬೆಳೆ ನಾಶವಾಗಿದೆ. ರಾಯಚೂರು ತಾಲೂಕಿನ ಜಿ ಹನುಮಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗ್ರಾಮದ ಬಳಿ ಹರಿಯುವಂತಹ ದೊಡ್ಡ ಹಳ್ಳದಿಂದ ಭಾರೀ ಅವಾಂತರವಾಗಿದೆ. ಜಿ ಹನುಮಾಪುರ, ಗಬ್ಬೂರು, ಜೇಗರ್ಕಲ್ ಸೇರಿದಂತೆ 10ಕ್ಕೂ ಹೆಚ್ಚು ಹಳ್ಳಿಗಳ ಬೆಳೆ ನಾಶವಾಗಿದೆ. ಒಂದೇ ರಾತ್ರಿಗೆ ಸುರಿದಂತಹ ಮಳೆಗೆ ಭರ್ಜರಿಯಾಗಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿದ್ದು, ರೈತರು ಕಂಗಾಲಾಗಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚಿದ ಮಳೆ. ಬೆಳಗಾವಿಯ ಸಪ್ತ ನದಿಗಳಲ್ಲಿ ಅಬ್ಬರ. ಸಿಕಂದರಾಬಾದ್ನಲ್ಲಿ ನಡೆದ ಬೆಂಕಿ ಅವಘಡದಲ್ಲಿ ಮೃತಪಟ್ಟವರು ಎಷ್ಟು ಜನ? ಮುರುಘಾ ಶ್ರೀಗಳ ಜಾಮೀನು ಅರ್ಜಿ ವಿಚಾರಣೆ, ಜೈಲ ಬೇಲ, ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ 7 ನದಿಗಳ ಆರ್ಭಟ ಹೆಚ್ಚಾಗಿದೆ. ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ, ಮಾರ್ಕಂಡೇಯ, ಕೃಷ್ಣಾ ನದಿ ಅಬ್ಬರ ತೀವ್ರವಾಗಿದ್ದು ಜಿಲ್ಲೆಯಲ್ಲಿ 19 ಸಂಪರ್ಕ ಸೇತುವೆಗಳು ಜಲಾವೃತವಾಗಿದೆ. ಗೋಕಾಕ್, ಮೂಡಲಗಿ, ನಿಪ್ಪಾಣಿ, ಹುಕ್ಕೇರಿ, ಸವದತ್ತಿ ತಾಲೂಕಿನ ಹಲವು ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವ ಕಾರಣ ಘಟಪ್ರಭಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮುಸುಗುಪ್ಪಿ ಗ್ರಾಮಸ್ಥರು ಮನೆಗಳನ್ನ ಖಾಲಿ ಮಾಡುತ್ತಿದ್ದಾರೆ. ಬಟ್ಟೆ, ಮಕ್ಕಳ ಪುಸ್ತಕ, ಹಾಸಿಗೆ, ಕಟ್ಟಿಗೆ, ಆಹಾರ ಸಾಮಗ್ರಿ, ದವಸ ಧಾನ್ಯಗಳನ್ನ ಗಂಟು ಕಟ್ಟಿ ಸ್ಥಳಾಂತರವಾಗ್ತಾ ಇರುವುದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಪ್ರತಿ ವರ್ಷ ಮಳೆಗಾಲ ಬಂದ್ರೆ ಇದೇ ಪರಿಸ್ಥಿತಿ ಇದ್ದು ನಮ್ಮ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ಮಹಿಳೆಯೊಬ್ಬಳು ಕಣ್ಣೀರಿಟ್ಟಿದ್ದಾರೆ. ಮಹಾಮಳೆ ಆರ್ಭಟಕ್ಕೆ ಘಟಪ್ರಭಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ, ರಬಕವಿ, ಬನಹಟ್ಟಿ ತಾಲೂಕಿನ ಘಟಪ್ರಭಾ ತೀರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ನಿರ್ಮಾಣವಾಗಿದೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಮಿರ್ಜಿ ಘಟಪ್ರಭಾ ಸೇತುವೆ ಜಲಾವೃತವಾಗಿದ್ದು ಸೇತುವೆ ಮೇಲೆ 5 ಅಡಿಯಷ್ಟು ನೀರು ನಿಂತಿವೆ. ನದಿ ಅಕ್ಕಪಕ್ಕದ 100 ಎಕರೆ ಕಬ್ಬು ಜಲಾವೃತವಾಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ನೆರೆಯ ಮಹಾರಾಷ್ಟ್ರ ಹಾಗೂ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಆಲಮಟ್ಟಿ ಜಲಾಶಯದ ಒಳಹರಿವು ಹೆಚ್ಚಿದೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಳವಾದ ಕಾರಣ ಹೊರಹರಿವು ಹೆಚ್ಚಳ ಮಾಡಿದ್ದಾರೆ. ಆಲಮಟ್ಟಿ ಡ್ಯಾಂನಿಂದ 1.2 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದ್ದು ಡ್ಯಾಂ ಕೆಳಭಾಗದ ನದಿ ಪಾತ್ರದ ಜನರಲ್ಲಿ ಆತಂಕ ಮೂಡಿದೆ. ನೀರಿನ ಪ್ರಮಾಣ ಹೆಚ್ಚಳವಾದರೆ ಜಮೀನುಗಳಿಗೆ ನೀರು ನುಗ್ಗೋ ಭೀತಿ ಎದುರಾಗಿದ್ದು ನದಿ ಪಾತ್ರದಲ್ಲಿನ ಜನ ನದಿಗೆ ಇಳಿಯಬಾರದೆಂದು ಸೂಚನೆ ನೀಡಲಾಗಿದೆ. ಕೇರಳದ ವಯನಾಡು ಮತ್ತು ಕಬಿನಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿದ್ದು ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಬೇಚನಹಳ್ಳಿ ಗ್ರಾಮದ ಕಬಿನಿ ಜಲಾಶಯದ ಇಂದಿನ ಒಳಹರಿವು 17,184 ಕ್ಯೂಸೆಕ್ ಇದ್ದು ಹೊರಹರಿವು 23,000 ಕ್ಯೂಸೆಕ್ ಇದೆ. 84 ಅಡಿ ಗರಿಷ್ಠ ಸಾಮರ್ಥ್ಯದ ಕಬಿನಿ ಜಲಾಶಯದಲ್ಲಿ ಇಂದು ನೀರಿನ ಮಟ್ಟ 83.91 ಅಡಿಗೆ ಏರಿಕೆಯಾಗಿದೆ. ಮುರುಘಾ ಶ್ರೀ ವಿರುದ್ಧ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಮುರುಘಾ ಶ್ರೀಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹಿಂದಿನ ಆದೇಶದಂತೆ ನಾಳೆ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದ್ದು ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಚಿತ್ರದುರ್ಗ ಜಿಲ್ಲಾ 2ನೇ ಅಪರ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದ್ದು ಸಂತ್ರಸ್ತ ಪರ ವಕೀಲರು ಇಂದು ಅಥವಾ ನಾಳೆ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ತುಪ್ಪದ ಬೆಲೆ ಏರಿಕೆಯ ಬೆನ್ನಲ್ಲೇ ಕೆಎಂಎಫ್ ಇದೀಗ ಮತ್ತೊಂದು ಶಾಕ್ ನೀಡಿದ್ದು ಹಾಲಿನ ಬೆಲೆ ಏರಿಸಲು ಕೆಎಂಎಫ್ ನಿರ್ಧಾರ ಮಾಡಿದೆ. ಪ್ರತಿ ಲೀಟರ್ ಹಾಲಿನ ದರವನ್ನು ₹3 ಏರಿಸಲು ಕೆಎಂಎಫ್ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಕಳೆದ 8 ತಿಂಗಳಿನಿಂದ ಜಿಲ್ಲಾ ಹಾಲು ಒಕ್ಕೂಟಗಳು ಕೆಎಂಎಫ್ ಮೇಲೆ ಒತ್ತಡ ಹೇರ್ತಾ ಇದ್ವು ಅಂತ ತಿಳಿದು ಬಂದಿದ್ದು ಹೀಗಾಗಿ ಹಾಲಿನ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸದ್ಯ 1 ಲೀಟರ್ ಹಾಲಿಗೆ ₹37 ಇದ್ದದ್ದು ₹40 ಏರಿಕೆ ಮಾಡಲು ಚಿಂತನೆ ನಡೆಸಲಾಗಿದೆ.